ಆಂಟಿ ಜೊತೆ ಪಿಯುಸಿ ಹುಡುಗ ಎಸ್ಕೇಪ್. ಆಂಟಿ ಬಂದ್ಲು ಆಂಟಿ, ಆಂಟಿ ತುಂಬಾ ತುಂಟಿ. 3 ಮಕ್ಕಳಿರುವ ಆಂಟಿ, ನೀ ಬಲು ತುಂಟಿ. 40 20ಗೆ ವಯಸ್ಸು ಇಳಿಸಿಕೊಂಡಿರೋ ನಾಟಿ ಆಂಟಿ. ಇದು ಪ್ರೇಮನೋ ಕಾಮನೋ ಗೊತ್ತಾಗಲ್ಲ. ಯಾರ ಮೇಲೆ ಹೇಗೆ ಆಕರ್ಷಣೆ ಆಗುತ್ತೋ ಗೊತ್ತೇ ಆಗಲ್ಲ. ಅಲ್ಲಿ ವಯಸ್ಸಿನ ಅಂತರವೇ ಇಲ್ಲ. ಅದಕ್ಕೆ ತುಂಟ ಆಂಟಿ ಮತ್ತು ಹುಡುಗನೊಬ್ಬನ ಕಥೆಯೇ ಸಾಕ್ಷಿ. ಮೂರು ಮಕ್ಕಳ ತಾಯಿಯೊಂದಿಗೆ ಫಸ್ಟ್ ಪಿಯುಸಿ ಹುಡುಗನೊಬ್ಬ ಓಡಿ ಹೋಗಿರುವ ವಿಚಿತ್ರ ಘಟನೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದಿದೆ. ಆಂಟಿನೇ ಓಡಿಸ್ಕೊಂಡು ಹೋದ್ಲೋ, ಈತನೇ ಆಂಟಿನ ಕರ್ಕೊಂಡು ಹೋದ್ನೋ ಗೊತ್ತಿಲ್ಲ. ಮಹಿಳೆ ಹಾಗೂ ಹುಡುಗನ ಮನೆ ಅಕ್ಕಪಕ್ಕದಲ್ಲೇ ಇತ್ತು. ಒಮ್ಮೆ ವಿದ್ಯಾರ್ಥಿಯ ತಂದೆ ಆ ಮಹಿಳೆಯ ಜೊತೆ ಮಗಳ ಆರೋಗ್ಯದ ವಿಚಾರವಾಗಿ ಮಾತನಾಡ್ತಿದ್ರು. ಈ ಸಂದರ್ಭದಲ್ಲಿ ಆಂಟಿ ಜೊತೆ ವಿದ್ಯಾರ್ಥಿಯ ಪರಿಚಯ ಆಗಿದೆ. ಪರಿಚಯ ಗಾಢವಾಗಿ ಇಬ್ಬರ ನಡುವಿನ ಸಂಪರ್ಕ ಬಲಗೊಂಡಿತ್ತು. ಕಾಮ ಪ್ರೇಮ ಬೆಳೆದು ನಿಂತಿತ್ತು. ತುಂಟಾಟ ಹೆಚ್ಚಾಗಿತ್ತು. ಮಹಿಳೆ ಜೊತೆ ವಿದ್ಯಾರ್ಥಿ ಸಲುಗೆಯಿಂದ ಇರೋದನ್ನ ನೋಡಿದ್ದ ತಂದೆ, ಆಕೆ ಜೊತೆ ಹಾಗೆಲ್ಲ ಇರಬಾರ್ದು, ನಿನಗಿಂತ ಮಹಿಳೆ ದೊಡ್ಡವರು, 3 ಮಕ್ಕಳ ತಾಯಿ ಎಂದು ಬುದ್ಧಿವಾದ ಹೇಳಿದ್ರು. ಆದ್ರೆ ಇಬ್ಬರ ನಡುವಿನ ಸಂಬಂಧ ಹೆಚ್ಚುತ್ತಾ ಹೋಗಿದ್ರಿಂದ ತಂದೆ ತನ್ನ ಮಗನನ್ನ ತಮ್ಮ ಸಂಬಂಧಿಕರ ಮನೆಗೆ ಕಳಿಸಿದ್ರಂತೆ. ಇಷ್ಟೆಲ್ಲ ಮಾಡಿದ್ರು ಮಹಿಳೆ ಜೊತೆ ಓಡಿ ಹೋಗಿದ್ದ. ಈ ಸಂಬಂಧ ವಿದ್ಯಾರ್ಥಿ ತಂದೆ ಲಕ್ಕಡಗಂಜ್ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ಕೊಟ್ಟಿದ್ರು. ಇದಕ್ಕೆ ಪ್ರತಿ ದೂರು ದಾಖಲು ಮಾಡಿದ್ದ ಮಹಿಳೆ ಕಡೆಯವರು ನಾಪತ್ತೆ ಪ್ರಕರಣ ದಾಖಲಿಸಿದ್ರು. ಶೋಧ ಕಾರ್ಯ ಕೈಗೊಂಡಿದ್ದ ಅಧಿಕಾರಿಗಳು ಇಬ್ಬರನ್ನ ಹಿಡಿದು ತಂದು ಬುದ್ಧಿ ಮಾತು ಹೇಳಿದ್ದಾರೆ. ಮಹಿಳೆಯನ್ನು ವಶಕ್ಕೆ ಪಡೆದ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. ವಿಚಾರಣೆ ಮಾಡಿ ಮಹಿಳೆಗೆ ಜಾಮೀನು ನೀಡಿದೆ ಎಂದು ತಿಳಿದು ಬಂದಿದೆ. ಪೋಷಕರೇ, ನಿಮ್ಮ ಹದಿಹರಿಯದ ಮಕ್ಕಳ ಬಗ್ಗೆ ಎಚ್ಚರವಿರಲಿ. ಮುಧೋಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ A1 ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ಜ್. ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ. ಚಿಕನ್, ತಂದೂರಿ, ಫಿಶ್, ವೆಜ್ ಸ್ನಾಕ್ಸ್ ಗಳ ಆಗರವೇ ಇಲ್ಲಿದೆ. ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನ ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು. ಬೃಹತ್ ಆಸನಗಳ ವ್ಯವಸ್ಥೆ, ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ. ಕಲರ್ಫುಲ್ ಆವರಣ ಗ್ರಾಹಕರ ಮನ ಸೆಳೆಯುತ್ತೆ. A1 ಲಾಡ್ಜಿಂಗ್ ನಲ್ಲಿ ಟಿವಿ, ಫೋನ್, ಸೇಫ್ ಲಾಕರ್, ಸೋಫಾ, ಬೃಹತ್ ಬೆಡ್ಗಳಿರುವ, ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ AC ಮತ್ತು ನಾನ್ AC ರೂಮ್ಗಳಿವೆ. ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ A1 ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.